ರೈತರ ಕೊಳವೆ ಬಾವಿಗೆ ಅಳವಡಿಸಿರುವ ಮೋಟಾರ್ ಕೇಬಲ್ ಹಾಗೂ ಸ್ಟಾರ್ಟರ್ ಅನ್ನು ಕಳ್ಳತನ ಮಾಡಿರುವ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗಿವೆ. ಕೇಬಲ್ ಕಳ್ಳತನ ಮಾಡಿ ಅದರ ತಂತಿಯನ್ನು ತೆಗೆದು ಮಾರಾಟ ಮಾಡುವ ಉದ್ದೇಶಕ್ಕೆ ಕೇಬಲ್ ಕಟ್ ಮಾಡುವುದರಿಂದ ರೈತರಿಗೆ ಬಹಳ ತೊಂದರೆಯಾಗುತ್ತಿದೆ. ಕುಡಿತದ ಚಟ, ಇತರ ವ್ಯಸನಿಗಳು ಹಗಲು ವೇಳೆ ಅಥವಾ ರಾತ್ರಿ ವೇಳೆ ಕೇಬಲ್ ಕಳ್ಳತನ ಮಾಡುವುದು, ಮೋಟಾರ್ ಸ್ಟಾರ್ಟರ್ ಕಳ್ಳತನ ಮಾಡುತ್ತಿರುವುದರಿಂದ ಬೇಸಿಗೆ ಕಾಲದಲ್ಲಿ ರೈತರು ತಮ್ಮ ಜಮೀನಿಗೆ ನೀರು ಉಣಿಸುವುದೇ ಕಷ್ಟದ ಸಂದರ್ಭವಾಗಿದೆ. ನಿನ್ನೆ ದಿನ ಮಧ್ಯಾಹ್ನ ಅಥವಾ ರಾತ್ರಿ ಶೆಟ್ಟಹಳ್ಳಿ ಗ್ರಾಮದ ಸದಾನಂದ ಅವರ ಕೊಳವೆ ಬಾವಿ ಹಾಗೂ ಹರೀಶ್ ರವರ ಕೊಳವೆ ಬಾವಿಯಲ್ಲಿ ಕೇಬಲ್ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ಕಳ್ಳತನ ಮಾಡಿದ ಕೇಬಲ್ ಅನ್ನು ತಂತಿ ತೆಗೆದು ಮಾರಾಟ ಮಾಡಲಾಗುತ್ತಿದ್ದು, ತಂತಿಯನ್ನು ಕೊಳ್ಳುವವರು ಪಟ್ಟಣದಲ್ಲಿ ಪ್ರಶ್ನೆ ಮಾಡಬೇಕೆಂದು ರೈತರ ಆಗ್ರಹವಾಗಿದೆ. ಮೊದಲೇ ರೈತರು ತೊಂದರೆಯಲ್ಲಿದ್ದು ಕಷ್ಟದ ಜೀವನ ನಡೆಸುತ್ತಿರುವಾಗ ಈ ರೀತಿ ಕಳ್ಳತನವಾಗುತ್ತಿರುವುದಕ್ಕೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಹಗಲು ವೇಳೆಯೇ ಕಳ್ಳತನ ಮಾಡಲಾಗಿದೆ. 2 ಬಾವಿಗಳಲ್ಲಿ ಸದಾನಂದ ಬಾವಿ, ಪುಟ್ಟೇಗೌಡರ ಸೇರಿದ ಬಾವಿಗೆ ಹಾಗೂ ಚೇತನ್ ಹಾಗೂ ಮಲ್ಲೇಶ್ ಅವರ ಬಾವಿಯಲ್ಲಿ ಕೇಬಲನ್ನು ಕಳ್ಳತನ ಮಾಡಿಕೊಂಡು ಹೋಗಲಾಗಿದೆ. ನನ್ನ ಹೆಸರು ಸದಾನಂದ ಅಂತ, ಶೆಟ್ಟಹಳ್ಳಿ ಗ್ರಾಮ ನಮ್ಮದು. ನಿನ್ನೆ ಮಧ್ಯಾಹ್ನ 3 ಗಂಟೆ 4 ಗಂಟೆಯಲ್ಲಿ ಕೇಬಲ್ ಕಳ್ತನ ಆಗಿದೆ. ನಮ್ಮದು ಮತ್ತು ಪಕ್ಕದ ಜಮೀನವ್ರದ್ದು ಹರೀಶ್ ಅಂತ, ಅವ್ರದ್ದು ಮತ್ತು ಇಬ್ಬರದು ಕಳ್ತನ ಆಗಿದೆ. ಮತ್ತು ಇತರೆ ಗ್ರಾಮಗಳಾದ ಬೆಡಗನಹಳ್ಳಿ, ಮಲ್ಲಘಟ್ಟ, ಅರಳಾಪುರ, ಈ ಥರ ಸುತ್ತಮುತ್ತ ಹಳ್ಳಿಗಳೆಲ್ಲ ಇದೇ ಥರ ಕೇಬಲ್ ಕಳ್ತನ ಮತ್ತು ಸ್ಟಾರ್ಟರ್ನು ಕಳ್ತನ ಮಾಡ್ತಾಯಿದ್ದಾರೆ. ರೈತರಿಗೆ ಬಹಳ ಅನನುಕೂಲ ಆಗ್ತಾಯಿದೆ. ಈ ಬೇಸಿಗೆಯಲ್ಲಿ ಕರೆಂಟ್ ಕೊಡೋದೇ ಕಡಿಮೆ ಅವರು, ಅದರೊಳಗೆ ನೀರನ್ನು ಹಾಯಿಸ್ಬೇಕಾಗಿರುತ್ತೆ. ಅದರೊಳಗೆ ಈ ಕಳ್ತನ ಮಾಡೋದ್ರಿಂದ ಈ ಕಳ್ತನ ಮಾಡಿದ ತಕ್ಕನಾಗಿ ಅದನ್ನು ಕೇಬಲ್ ಒಳಕಾಗೋಗಿರ್ತಾರೆ. ಅದನ್ನು ಎಸ್ಸಕ್ಕೆ ಬೇರೆ ನಾವು ಎಕ್ಸ್ಟ್ರಾ ದುಡ್ಡು ಕೊಡಬೇಕಾಗುತ್ತೆ. ಇದರಿಂದ ರೈತರಿಗೆ ಭಾರಿ ಸಮಸ್ಯೆ ಆಗ್ತಾಯಿದೆ. ಇದನ್ನು ಕಾನೂನು ರೀತಿ ಒಂದು ಸ್ವಲ್ಪ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊತಾ ಇದ್ದೀವಿ ರೈತರುಗಳ ಪರವಾಗಿ.